ಪೌರಸಭಾ ಪರಿಷತ್ತಿನ ಅಧ್ಯಕ್ಷ ಹುದ್ದೆಗೆ ಚುನಾವಣೆಯಾಯಿತು. ಚುನಾವಣೆಯ ವಿವರ: ಒಟ್ಟು 3 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದು, ಅದರಲ್ಲಿ ಒಬ್ಬರು ಶ್ರೀ ಪರಶುರಾಮ್ ವೆಂಕಪ್ಪ ವಾರ್ಡ್ ನಂಬರ್ 11 ಇವರು ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡು ಅಂತಿಮವಾಗಿ ಇಬ್ಬರು ಕಣದಲ್ಲಿದ್ದರು. ಕಾಸಿಂ ಸಾಬ್ ಮತ್ತು ಹೀರಾಬಾಯಿ ಅಂತೇಳಿ. ಕಾಸಿಂ ಸಾಬ್ ಗದ್ವಾಲ್ ವಾರ್ಡ್ ನಂಬರ್ 8 ನಗರಸಭೆ ಸದಸ್ಯರು ಗಂಗಾವತಿ, ಇವರಿಗೆ ಒಟ್ಟು 8 ಮತಗಳು ಬಂದಿದ್ದವು. ಆಮೇಲೆ ಶ್ರೀಮತಿ ಹೀರಾಬಾಯಿ ನಾಗರಾಜ್ ಸಿಂಗ್ ವಾರ್ಡ್ ನಂಬರ್ 2 ನಗರಸಭೆ ಸದಸ್ಯರು ಗಂಗಾವತಿ, ಇವರಿಗೆ ಒಟ್ಟು 28 ಮತಗಳು. ಒಟ್ಟು 36 ಮತಗಳಲ್ಲಿ ಇವರಿಗೆ 28 ಮತಗಳು ಬಂದಿದ್ದರಿಂದ ಶ್ರೀಮತಿ ಹೀರಾಬಾಯಿ ನಾಗರಾಜ್ ಸಿಂಗ್ ವಾರ್ಡ್ ನಂಬರ್ 2 ನಗರಸಭೆ ಸದಸ್ಯರು ಗಂಗಾವತಿ, ಇವರು ಅಧ್ಯಕ್ಷರಾಗಿ ಕ್ರಮಬದ್ಧವಾಗಿ ಚುನಾಯಿತರಾಗಿರುವರೆಂದು ನಾನು ಘೋಷಿಸುತ್ತೇನೆ. ಅದೇ ಉಪಾಧ್ಯಕ್ಷ ಅಂತ ಹೇಳ್ಬಿಡ್ರಿ ಸರ್. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಒಟ್ಟು 36 ಮತಗಳಲ್ಲಿ ದುರ್ಗಮ್ಮ ನಾಗಮ್ಮ ಕಿರಿಕಿರಿ ವಾರ್ಡ್ ನಂಬರ್ 32 ಇವರಿಗೆ 7 ಮತಗಳು ಬಂದಿದ್ದಾವೆ. ಆಮೇಲೆ ಶ್ರೀಮತಿ ಸುಧಾ ಸೋಮನಾಥ್ ವಾರ್ಡ್ ನಂಬರ್ 26 ಇವರಿಗೆ 29 ಮತಗಳು ಬಂದಿದ್ದಾವೆ. ಆದ್ದರಿಂದ ಶ್ರೀಮತಿ ಸುಧಾ ಸೋಮನಾಥ್ ವಾರ್ಡ್ ನಂಬರ್ 26 ನಗರಸಭೆ ಸದಸ್ಯರು ಗಂಗಾವತಿ, ಇವರು ಉಪಾಧ್ಯಕ್ಷರಾಗಿ ಕ್ರಮಬದ್ಧವಾಗಿ ಚುನಾಯಿತರಾಗಿರುವರೆಂದು ನಾನು ಘೋಷಿಸುತ್ತೇನೆ. ಥ್ಯಾಂಕ್ ಯು. ಇಂದು ಗಂಗಾವತಿ ನಗರಸಭೆಯಲ್ಲಿ ನಡೆದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶ್ರೀಮತಿ ಹೀರಾಬಾಯಿ ನಾಗರಾಜ್ ಸಿಂಗ್ ಅವರು ಅಧ್ಯಕ್ಷರಾಗಿ ಮತ್ತು ಶ್ರೀಮತಿ ಸುಧಾ ಸೋಮನಾಥ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಭಾರತೀಯ ಜನತಾ ಪಕ್ಷದ 28 ಸದಸ್ಯರು ಒಗ್ಗಟ್ಟಿನಿಂದ ಇವರನ್ನು ಏಕಮತವಾಗಿ ಆಯ್ಕೆ ಮಾಡುವ ಮೂಲಕ ಬಿಜೆಪಿ ಮತ್ತೊಮ್ಮೆ ಗೆಲುವಿನ ಗರಿಮೆಯೊಂದಿಗೆ ಗಂಗಾವತಿ ನಗರಸಭೆಯ ಆಡಳಿತವನ್ನು ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಈ ಚುನಾವಣೆಯ ಫಲಿತಾಂಶವು ಬಿಜೆಪಿಯ ಸಂಘಟಿತ ಶಕ್ತಿ ಮತ್ತು ನಗರದ ಜನತೆಯ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಅಧ್ಯಕ್ಷರಾದ ಶ್ರೀಮತಿ ಹೀರಾಬಾಯಿ ನಾಗರಾಜ್ ಸಿಂಗ್ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಸುಧಾ ಸೋಮನಾಥ್ ಅವರ ನೇತೃತ್ವದಲ್ಲಿ ಗಂಗಾವತಿ ನಗರವು ಸರ್ವತೋಮುಖವಾಗಿ ಅಭಿವೃದ್ಧಿಯ ದಾರಿಯಲ್ಲಿ ಮುನ್ನಡೆಯಲಿ. ಜನಸೇವೆ, ಪಾರದರ್ಶಕ ಆಡಳಿತ ಮತ್ತು ನಗರದ ಸಮಗ್ರ ಬೆಳವಣಿಗೆಗೆ ಇಬ್ಬರು ಶ್ರಮಿಸಲಿ ಎಂದು ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ, ಬಿಜೆಪಿ ಜಿಲ್ಲಾಧ್ಯಕ್ಷರು ಮತ್ತು ಮಾಜಿ ಶಾಸಕರಾದ ಬಸವರಾಜ್ ದಡೇಸೂಗೂರು, ಮಾಜಿ ಜಿಲ್ಲಾಧ್ಯಕ್ಷರುಗಳಾದ ವಿರೂಪಾಕ್ಷಪ್ಪ ಸಿಂಗನಾಳ್, ಗೆರೇಗೌಡರು, ಮಾಜಿ ಕಾಡ ಅಧ್ಯಕ್ಷರಾದ ತಿಪ್ಪೇರುದ್ರಸ್ವಾಮಿ, ನಗರ ಮಂಡಲ ಅಧ್ಯಕ್ಷರಾದ ಕಾಶಿನಾಥ್ ಚಿತ್ರಗಾರ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಮೇಶ್ ಚೌಡ್ಕಿ, ಬಿಜೆಪಿಯ ನಗರಸಭೆಯ ಸದಸ್ಯರು ಮುಖಂಡರಾದ ಪಂಪಾಪತಿ ಸಿಂಗನಾಳ್, ಡಿಕೆ ಆಗೋಲಿ, ಮನೋಹರಗೌಡ ಹಿರೂರು, ಯಮನೂರು ಚೌಡ್ಕಿ, ಚನ್ನವೀರನಗೌಡರು, ಚಂದ್ರು ಹಿರೂರು, ವೆಂಕಟೇಶ್ ಜಬ್ಬಲಗುಡ್ಡ, ನಾಗರಾಜ್ ಚಳಗೇರಿ, ರಮೇಶ್ ಹೊಸಮಲಿ, ಅರ್ಜುನ್ ನಾಯಕ್, ದುರ್ಗಪ್ಪ ದಳಪತಿ, ಗಂಗಾಧರ ಸ್ವಾಮಿ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು.
ಹೀರಾಬಾಯಿ ನಾಗರಸಿಂಗ್ ಅವರು. ಅದೇ ಒಂದು ರೀತಿಯಲ್ಲಿ ಉಪಾಧ್ಯಕ್ಷರಾಗಿ ಇನ್ನೊಬ್ಬ ಸುಧಾ ಸೋಮನಾಥ್ ಅವರು ಆಯ್ಕೆಯಾಗಿದ್ದಾರೆ. ಈ ವಿಷಯದಲ್ಲಿ ನಾನು ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ, ನಮ್ಮ ವರ್ಷ ಅವರಿಗೆ ಅಧ್ಯಕ್ಷ ತೀರ್ಮಾನ ನಮ್ಮಲ್ಲಿ ಆಗಿದ್ರು ಕೂಡ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಕೇಂದ್ರದಿಂದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಂದ ಹಿಡಿದು ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡೋದ್ರ ಮೂಲಕ ಮತ್ತು ಬಲವಂತ ಈ ಜನಗಣತಿ ಜಾತಿ ಗಣತಿಗಳೆಲ್ಲ ಆದ್ಮೇಲೆ ಏನು 33% ರಿಸರ್ವೇಶನ್ ಕೊಡಬೇಕಂತ ಹೇಳಿದ್ದಾರೆ. ಆ ಒಂದು ವಿಷಯದಲ್ಲಿ ಗಂಗಾವತಿ ನಗರಸಭೆ ಮಾದರಿಯಾಗಿರ್ಬೇಕು ಅಂತ ಹೇಳಿ ನಾನೇನು ವರ್ಷ ಅವರಲ್ಲಿ ನಾನೇನು ಮನವಿ ಮಾಡ್ಕೊಂಡಿದ್ದೀನಿ, ಆ ಮನವಿಗೆ ಹೋಗ್ಬಿಟ್ಟು ಇಬ್ಬರು ನನ್ನ ತಂಗಿಯರು ಅಂತ ಹೇಳಿ ಭಾವಿಸಿ ಅವ್ರ ನಾಮಪತ್ರವನ್ನು ವಾಪಸ್ ತಗೊಳ್ಳೋದಕ್ಕೆ ನನ್ನ ಮೂಲಕ ಒಂದು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಅವ್ರನ್ನ ಭಗವಂತ ವೈದ್ಯದಿಂದ ಒಳ್ಳೆ ಭವಿಷ್ಯ ಇದೆ. ಹಾಗಾಗಿ ಇಬ್ಬರು ಸಹೋದರಿಯರು ಎಲ್ಲರ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದ ದಡೆ ಸುಂದರ್ ಬಸವರಾಜ್ ಅವರು ಮತ್ತು ನಿಕಟ ಪೂರ್ವ ಶಾಸಕರಾದ ನನ್ನ ಆತ್ಮೀಯ ಸಹೋದರರಾದ ಪರಿಣಾಮ ಮನವಳ್ಳಿ ಅವರು, ವಿಪಕ್ಷ ಸಿಂಗಾಡು, ಒಬ್ಬಪತಿ ಸಿಂಗಾಡು, ತಿಂಗಳದಿಂದ ಸ್ವಾಮಿ ಮತ್ತು ಎಲ್ಲ ನಮ್ಮ ನಾಯಕರುಗಳು ಪ್ರತಿಯೊಬ್ಬರು ಕೂಡ ನಮ್ಮ ಗಿರಿಗೌಡರು ಎಲ್ಲರ ತುಂಬಾ ಅನ್ಯೋನ್ಯವಾಗಿ ಎಲ್ಲರೂ ಕೂಡ ಅಣ್ಣ ತಮ್ಮಂದಿಗೆ ಬಹಳ ದೊಡ್ಡ ಮೆಜಾರಿಟಿ ಇವತ್ತೆಲ್ಲ ಇಬ್ಬರು ಕೂಡ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಇಬ್ಬರು ಕೂಡ ಗಂಗಾವತಿ ನಗರದ ಜನರ ಅಪೇಕ್ಷೆಯಂತೆ ಕೆಲಸ ಮಾಡಬೇಕು. ಮತ್ತೆ ಇನ್ನೊಂದು ವಿಶೇಷವಾಗಿ ಅಜಯ್ ಬಿಚಾಲಿ ಕೂಡ ಅಧ್ಯಕ್ಷ ಆಗ್ಬೇಕು ಅಂತ ಆಸೆ. ಆದ್ರೆ ಪರಶುರಾಮ್ ಅವರಿಬ್ಬರು ಶೇರ್ ಮಾಡ್ಕೋಬೇಕಾಗಿತ್ತು, ಅದು ತಪ್ಪಿ ಕೆಲವರು ಹೇಳ್ತಾರೆ ಭಗವಂತ ಅಧಿಕಾರ ಅನ್ನೋದು ಹಣೆ ಬರದಲ್ಲಿ ಬರೆದಿರ್ತಾನೆ ಅಂತ ಹೇಳಿ. ಆ ರೀತಿ ಅದೇ ಯಾವುದೇ ಇದ್ರು ಕೂಡ ಅವರು ಇಲ್ಲಿ ಕೂಡ ಮನಸ್ಸನ್ನ ನೋವು ಮಾಡ್ಕೊಳ್ತಿದೆ. ಆ ಇಬ್ಬರು ಸಹೋದರಿಯರು ಹೆಣ್ಮಕ್ಳಿಗೆ ಅಧಿಕಾರ ಕೊಡೋದು ನಾವು ಒಂದು ಒಳ್ಳೆ ಸಂದೇಶ ಕಳಿಸ್ಬೇಕಂತ ಹೇಳಿ ಎಲ್ಲರೂ ತೀರ್ಮಾನದಂತೆ ಇವತ್ತು ಆಗಿರುವಂತ ಒಂದು ವಿಷಯ. ಹಾಗಾಗಿ ಮಾಧ್ಯಮ ಸ್ನೇಹಿತರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನ ನಿಮಗೂ ಸಲ್ಲಿಸ್ತೇನೆ. ಅದು ಅವರ ಅದೃಷ್ಟ ನನ್ನ ಅದೃಷ್ಟ ಗೊತ್ತಿಲ್ಲ. ಈ ಹಿಂದೆ ನಗರದ ಇದು ಪರಿಣಾಮ ಗೊತ್ತಿಲ್ಲ, ಮಂಡಿಗೆ ಹೋಗಿದ್ದಾರೆ. ಇವತ್ತು 50 ಕೋಟಿ ನಗರೋದ್ಧಾರ ಯೋಜನೆ ಫೈನಾನ್ಷಿಯಲ್ ಆಗಿ ಇವತ್ತು ನಗರೋದ್ಧಾರ ಯೋಜನೆಯಲ್ಲಿ 50 ಕೋಟಿ ಈಗಾಗಲೇ ಟೆಕ್ನಿಕಲ್ ಫೈನಾನ್ಷಿಯಲ್ ಕ್ಲಿಯರ್ ಆಗಿ ನಾಳೆ ನಮ್ಮ ಕಮಿಷನರ್ ಆದೇಶ ಬರಬಹುದು. ಸೊ ಆ ಕೆಲಸಗಳಿಗೆ 4-5 ದಿವಸದಲ್ಲಿ 50 ಕೋಟಿ ಕೆಲಸನೂ ಪ್ರಾರಂಭ ಆಗ್ತದೆ. ಜೊತೆಗೆ ಇನ್ನೊಂದು ಅದೃಷ್ಟ ಏನಂತಂದ್ರೆ ಈ ವರ್ಷದ ಕೋಟೆ ಏನಿದೆ 2 ವರ್ಷದ ಹಿಂದೆ ನಗರೋದ್ಧಾರ ಇವಾಗ ಕ್ಲಿಯರ್ ಆಗಿದೆ. ಕೆಲವೊಂದು ಕೋರ್ಟ್ ಕಚೇರಿಗಳಂತೆ ಇವಾಗ ಮತ್ತೆ 50 ಕೋಟಿ ಹಣ ಬಂದಿರೋ ಕಾರಣ ಎಲ್ಲ 35 ವಾರ್ಡ್ಗಳಲ್ಲಿ ಕೂಡ ಒಂದು 100 ಕೋಟಿ ಅನುದಾನ ಒಂದು ಕಡೆ, ಮತ್ತೆ KKRDB ಕಡೆಯಿಂದ ಈಗಾಗಲೇ ಒಂದು 28 ಕೋಟಿ ಹಣ ಮೊನ್ನೆ ಸ್ಯಾಂಕ್ಷನ್ ಆಗಿರೋ ಕಾರಣ ಬರುವಂತ ಒಂದು 6 ತಿಂಗಳಿಂದ ಒಂದು ವರ್ಷದ ಒಳಗಡೆ ನಾನೇನು ಮಾತನ್ನು ಕೊಟ್ಟಿದ್ದೆ ಗಂಗಾವತಿ ನಗರದ ಜನರಿಗೆ, ಆ ಮಾತನ್ನ 5 ವರ್ಷ ಅಲ್ಲ ಇನ್ನೊಂದು ವರ್ಷದ ಒಳಗಡೆನೆ ಆ ಕೆಲಸಗಳಾಗುತ್ತೆ ಅನ್ನೋದು ಮಾತನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಅದಕ್ಕೂ 1.5 ಕೋಟಿ ಅಮೌಂಟ್ ಕೊಟ್ಟು ತುಂಬಾ ಹಳೇದಾಗಿತ್ತು. ಅದೆಲ್ಲದೂ ಕೂಡ ರಿಪೇರಿ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ರೋಡ್ ಬದಿ ವ್ಯಾಪಾರಸ್ಥರು ಕೂಡ ಅಲ್ಲಿ ಶಿಫ್ಟ್ ಮಾಡ್ಬೇಕು ಅನ್ನೋ ತೀರ್ಮಾನ ಆಗಿರೋ ಕಾರಣ ಅವರಿಗೂ ಎಲ್ಲಾ ಸವಲತ್ತುಗಳನ್ನ ಒದಗಿಸಿ ನಾವು ಒಂದೇ ಸಲ ಶಿಫ್ಟ್ ಮಾಡ್ಬೇಕು, ಅರ್ಧಬರ್ಧ ಮಾಡಬಾರ್ದು ಅಂತ ಹೇಳಿ ನಾನು ಬಿಟ್ಟಿರುವಂತದ್ದು. ಅದು ಕೂಡ ಈ ತಿಂಗಳ ಅಂತ್ಯದೊಳಗಡೆ ಮಾರ್ಕೆಟ್ ಕೂಡ ಶಿಫ್ಟ್ ಆಗುತ್ತೆ. ಮಾರ್ಚ್ ಒಳಗಡೆ ಯಾವುದೇ ಕಾರಣಕ್ಕೂ ಡೇಟ್ ರೆಕಾರ್ಡ್ ಮಾಡ್ಕೊಳ್ಳಿ. ಒಳ್ಳೆ ದಿನ ಮೇ 30ಕ್ಕೆ ಅಲ್ಲ ಸರ್ ಶಾಸಕರು ಡೇಟ್ ಕೊಡ್ತಾರೆ. ಫಸ್ಟ್ 50 ಲಕ್ಷದಲ್ಲಿ ಶಿಫ್ಟ್ ಮಾಡಬಹುದು ಅಂತ ಅನ್ಕೊಂಡಿದ್ವಿ. ಮತ್ತೆ 1.5 ಕೋಟಿ ಅಮೌಂಟ್ ಬೇಕಾಗಿತ್ತು, ಅದನ್ನ ಒದಗಿಸಿದ್ವಿ. ಕೆಲಸ ನಡೀತಾ ಇದೆ. ನಾನು ಇಬ್ಬರು ಕರ್ಕೊಂಡು ಹೋಗಿದ್ದೆ, ಅಲ್ಲಿ ಹೆಜ್ಜೆ ಇಡ್ಲಿಕ್ಕೆ ಆಗಿದ್ದಿಲ್ಲ, ಹಾಗಾಗಿ ಆಗ್ತಾ ಇದೆ. ಮತ್ತು ಮೌಲ್ಯ ಸಾಹೇಬ್ ಇದ್ದಾರೆ ಇಲ್ಲಿ. ಮೌಲ್ಯ ಸಾಹೇಬ್ ಅವರು ಕೂಡ ಅವರಿಗೆ ನಾನು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಹೇಳ್ಬೇಕು. ಯಾಕಂದ್ರೆ ಒಂದು ಮಾತಿನ ಪ್ರಕಾರ
ಪಾರ್ವತಿ ದುರ್ಗೇಶ್ವರ ಆಗಿರ್ಬೋದು, ಮಾಲಾ ಸಾಬ್ ಆಗಿರ್ಬೋದು, ಅವ್ರಿಗೇನು ಇನ್ನೊಬ್ಬರಿಗೆ ಅಧಿಕಾರ ಕೊಡ್ಬೇಕು ಅನ್ನೋ ಲೆಕ್ಕದಲ್ಲಿ ಹೇಳಿದ ಮಾತಿನಂತೆ ಆ ಸಮಯಕ್ಕೆ ಸರಿಯಾಗಿ ಅವರು ಕೂಡ ಬೇರೆಯವರಿಗೆ ಅಧಿಕಾರ ಕೊಡೋದಕ್ಕೆ ಅವರು ಮುಂದಾಗಿದ್ದಕ್ಕೆ ಅವ್ರಿಗೆ ನಾನು ಮಾಧ್ಯಮಗಳಲ್ಲಿ ಅವ್ರಿಗೆ ಧನ್ಯವಾದಗಳು. ಶಿವರಾಜ್ ರೆಡ್ಡಿ ಅವರ ಕಡೆಯಿಂದಲೇ ಎಲ್ಲ ಗಂಗಾವತಿ ಸಾರ್ವಜನಿಕ ಸಂಕ್ಷೇಮದಲ್ಲಿ ಮೊದಲ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಇವತ್ತು ಆನೆಗೊಂದಿಯಲ್ಲಿ ಕಾರ್ಯಕ್ರಮಕ್ಕೆ ತಂದಾಗ ಅಣ್ಣ ನೀನೇ ಅನೌನ್ಸ್ ಮಾಡ್ಬಿಟ್ರಿ 26 ಅಂತ ಹೇಳಿದ್ರೆ ಇಲ್ಲ ನೀವೇ ಅನೌನ್ಸ್ ಮಾಡ್ರಿ ಅಂತ ಹೇಳಿ ಅವರಿಂದಾನೇ ನಾನು ಅನೌನ್ಸ್ ಮಾಡಿಸಿದ್ದೆ. ಹಾಗಾಗಿ ಅವ್ರ ಮಾತಿನಂತೆ ಅವ್ರು ಎತ್ಕೋಬೇಕಾಗಿರುವಂತ ಒಂದು ವಿಷಯದಲ್ಲಿ ಮಾಧ್ಯಮ ಸ್ನೇಹಿತರು ಏನಾದ್ರು ಇನ್ನೊಂದು ಸ್ವಲ್ಪ ಒತ್ತಡ ಏನಾದ್ರು ಆಗಿದ್ರೆ ಅವ್ರಿಗೆ ಏನಾದ್ರು ಬರ್ತೋಗಿರ್ಬೋದು ಅಂತಂದ್ರೆ ಒಂದು ವಿಷಯ ಇಷ್ಟ ಅವ್ರಿಗೆ ನಾನು ನೋಡಿ, ಕಲಾವಿದರ ಶಾಪ ನಾವು ತಗೊಳ್ಳೋದಕ್ಕಿಲ್ಲ. ಈ ಹಿಂದೆ ಆಗಿರುವಂತ ವಿಷಯದಲ್ಲಿ ಹಂಗೆ ಹಿಂಗೆ ಮಾಡಿ ತಗಡಿಗೆ ಅವರೆಲ್ಲ ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಸೊ ಈ ವರ್ಷ ಕೂಡ ನಾನು ಮಾಡ್ತೀನಿ, ಫೈನಾನ್ಸ್ ಕ್ಲಿಯರ್ ಮಾಡ್ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರ ಕಡೆಯಿಂದನೇ ಮತ್ತೆ ನಾವು 2-3 ದಿವಸದಲ್ಲಿ ಮತ್ತೆ ಡೇಟ್ ಮಾಡ್ತೀವಿ. ಜಿಲ್ಲಾ ಉಸ್ತುವಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಪಾಕಿಸ್ತಾನ ಪರವಾಗಿ ಹೇಳಿಕೆಗಳು ಕೊಡುತ್ತಾರೆ. ದಿಲ್ಸೆ ಪಾಕಿಸ್ತಾನ ಅಂತೇಳಿ ಅವ್ರಿಗೆ ಅವಾರ್ಡ್ ಕೊಡ್ಬೇಕಂತ ಹೇಳಿ ನಾನು ಆಗ್ಲೇ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದೆ. ಅಂದ್ರೆ ನಿನ್ನೆ ಆಗಿರುವಂತ ಮಂಗಳೂರು ಘಟನೆ ಒಂದು ಹತ್ಯಾಕಾಂಡಗಳು ಅಂದ್ರೆ ಇವತ್ತು ಏನಾಗ್ತಾ ಇದೆ, ರಾಜ್ಯದಲ್ಲಿ ಇವರಿಗೆ ಆನೆಗೊಂದು ಉತ್ಸವ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಬೆಲೆ ಏರಿಕೆ ನಿಯಂತ್ರಣ ಮಾಡಬೇಕು, ರೈತರಿಗೆ ಸಹಾಯ ಮಾಡಬೇಕು, ಇದೆಲ್ಲದನ್ನ ಬಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳು ವಿಷಯಾಂತರ ಮಾಡೋದಕ್ಕೆ ಮಾತುಕತೆ ಕೂಡ ಅವ್ರು ಮಾಡೋ ತಪ್ಪುಗಳನ್ನ ಕವರ್ ಮಾಡ್ಕೊಳ್ಳೋದಕ್ಕೆ ವಿಷಯಾಂತರ ಮಾಡೋದಕ್ಕೆ ಹೆಚ್ಚಾಗಿದೆ. ಮತ್ತು ಸಾಕ್ಷಾತ್ ಈ ರಾಜ್ಯದ ಮುಖ್ಯಮಂತ್ರಿಗಳೇ ನನಗೆ ಬೆದರಿಕೆ ಕಾಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಇನ್ನು ನಿಮಗೆ ನನಗೆ ಎಲ್ಲಿ ರಕ್ಷಣೆ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಹಾಗಾಗಿ ನಾವು ಅವ್ರ ಬಗ್ಗೆ ನಾವು ಏನ್ ಮಾತಾಡಿದ್ರು ಕೂಡ ಸುಮ್ಮನೆ ನಮ್ಮ ಬೆದರಿಕೆ ನಿಮಗೂ ಬೆವರು ಬಹಳ ಬರ್ತಾ ಇದೆ, ನನಗೂ ಬರ್ತಾ ಇದೆ. ಅರ್ಥ ಆಯ್ತಾ? ವೇಸ್ಟ್ 44 ಮೋಟರ್ ಬೈಕ್ ಕೊಟ್ಟ ರವಿ ಅನ್ನೋ ಬಗ್ಗೆ ನಾನು ಓಡಾಡ್ತೀನಿ. ಆದ್ರೆ ಸಿದ್ದರಾಮಯ್ಯ ಅವರ ನಂತರ ಬಂದು ತೆಗೆದಾಕ್ಬಿಟ್ರು. ಮೊನ್ನೆ ಕೊಟ್ಟೆ ಮಾಡ್ತೀವಿ ಅಂತ ಹೇಳಿ ಬರೆದಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಮನಸ್ಸು ಮಾಡಿದ್ರೆ ಒಂದು 10 ನಿಮಿಷ ಸಾಕು. ಆದ್ರೆ ಅವ್ರಿಗೆ ನಮ್ಮ ಭಾಗದ ಬಗ್ಗೆ ಕಾಳಜಿ ಇಲ್ಲ ಅಂತ ಅನ್ಸುತ್ತೆ. ಇನ್ನ ಇದ್ರ ಬಗ್ಗೆ ನಾನು ಬಂದೇ